ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರ ವಿಷಯ ಇದು ಕಲಾ ವಿಷಯವೋ ಅಥವಾ ವಿಜ್ಞಾನದ ವಿಷಯವೋ ಅನ್ನುವಂತಹ ಚರ್ಚೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ನೋಡೋಣ. ಇಲ್ಲಿ ಕೆಲವು ರಾಜಕೀಯ ಚಿಂತಕರು ಇದು ವಿಜ್ಞಾನವಲ್ಲ, ವಿಜ್ಞಾನದ ಸ್ಥಾನಮಾನವನ್ನು ರಾಜ್ಯಶಾಸ್ತ್ರಕ್ಕೆ ಕೊಡಲು ಸಾಧ್ಯವಿಲ್ಲ ಅಂತೇಳಿ ಅಲ್ಲಗಳೆದಂಥ ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದರ ಜೊತೆಗೆ ಕೆಲವು ರಾಜಕೀಯ ಚಿಂತಕರು, ಕೆಲವು ರಾಜಕೀಯ ವಿಜ್ಞಾನಿಗಳು ಇಲ್ಲ, ರಾಜ್ಯಶಾಸ್ತ್ರವು ಇದು ವಿಜ್ಞಾನದ ವಿಷಯವಾಗಿದೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ರಾಜ್ಯಶಾಸ್ತ್ರವು ಇದು ಕಲಾ ವಿಷಯವಾಗಿದೆ, ಇದು ವಿಜ್ಞಾನದ ವಿಷಯ ಅಲ್ಲ ಅಂತೇಳಿ ಕೆಲವು ಚಿಂತಕರು ಅಭಿಪ್ರಾಯವನ್ನು ಪಡ್ತಾರೆ. ಹಾಗಾದರೆ ರಾಜ್ಯಶಾಸ್ತ್ರವು ಇದು ಕಲಾ ವಿಷಯವಾಗಿದೆ ಹೊರತು ಇದು ವಿಜ್ಞಾನವಲ್ಲ ಅಂತೇಳಿ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ರಾಜಕೀಯ ಚಿಂತಕರು ಯಾರು ಅಂತಂದರೆ ಮುಖ್ಯವಾಗಿ ಜೆ.ಎಸ್. ಮಿಲ್ ಆಗಿರ್ಬೋದು, ಬಕ್ಲೆ ಆಗಿರ್ಬೋದು, ಅಗಸ್ಟ್ ಕಾಂಟೆ ಆಗಿರ್ಬೋದು, ಮೇಟ್ಲ್ಯಾಂಡ್ ಆಗಿರ್ಬೋದು, ಜೇಮ್ಸ್ ಬ್ರೈಸ್ ಆಗಿರ್ಬೋದು, ಚಾರ್ಲ್ಸ್ ಎ ಬ್ರೈಡ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾಜ್ಯಶಾಸ್ತ್ರ ವಿಷಯ ವಿಜ್ಞಾನ ಅಲ್ಲ, ರಾಜ್ಯಶಾಸ್ತ್ರ ವಿಷಯ ಇದು ಒಂದು ಕಲಾ ವಿಷಯವಾಗಿದೆ ಅಂತೇಳಿ ಸ್ಪಷ್ಟವಾಗಿ ಅವರು ತಮ್ಮದೇ ಆದಂತಹ ಕೆಲವು ಸಮರ್ಥನೀಯ ಅಂಶಗಳನ್ನು ಕೂಡ ನೀಡಿದ್ದಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಬಕ್ಕಲ್ ಅನ್ನುವಂತಹ ರಾಜಕೀಯ ಚಿಂತಕರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜಕೀಯ ಅನ್ನುವಂತಹ ಪದವು ಸಮಾಜ ವಿಜ್ಞಾನಗಳಲ್ಲಿಯೇ ಅತ್ಯಂತ ಹಿಂದುಳಿದಂತಹ ಒಂದು ಪದವಾಗಿದೆ, ಅತ್ಯಂತ ಹಿಂದುಳಿದಂಥ ವಿಷಯವಾಗಿದೆ. ಹೀಗಾಗಿ ರಾಜ್ಯಶಾಸ್ತ್ರ ಇದು ವಿಜ್ಞಾನ ಅಲ್ಲ, ರಾಜ್ಯಶಾಸ್ತ್ರವು ಇದು ಕೇವಲ ಕಲಾ ವಿಷಯವಾಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿ, ನಂತರ ಕೆಲವು ಚಿಂತಕರು ಇಲ್ಲ, ರಾಜ್ಯಶಾಸ್ತ್ರವು ಇದು ವಿಜ್ಞಾನವಾಗಿದೆ, ವಿಜ್ಞಾನದಲ್ಲಿ ಅಳವಡಿಸಿಕೊಳ್ಳುವಂಥ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಸಾಧ್ಯವಿದೆ ಅಂತೇಳಿ ಕೆಲವು ಚಿಂತಕರು ರಾಜ್ಯಶಾಸ್ತ್ರ ಇದು ಒಂದು ವಿಜ್ಞಾನದ ವಿಷಯವಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ರಾಜ್ಯಶಾಸ್ತ್ರವು ವಿಜ್ಞಾನವಾಗಿದೆ ಅಂತ ಹೇಳಿದಂಥ ಪ್ರಮುಖ ಚಿಂತಕರು ಯಾರು ಅಂತಂದ್ರೆ ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರ ಒಂದು ವಿಜ್ಞಾನವಾಗಿದೆ ಅಂತ ಹೇಳಿದರು. ರಾಜ್ಯಶಾಸ್ತ್ರ ಇದು ಉತ್ಕೃಷ್ಟವಾದ ವಿಜ್ಞಾನವಾಗಿದೆ, ಮಾಸ್ಟರ್ ಸೈನ್ಸ್ ಅಂತೇಳಿ ಪೊಲಿಟಿಕಲ್ ಸೈನ್ಸಿಗೆ ಹೇಳಿದರು. ಜೊತೆಗೆ ಜಿಲ್ ಬೋರ್ಡಿನ್ ಆಗಿರ್ಬೋದು, ಹಾಬ್ಸ್ ಆಗಿರ್ಬೋದು, ಮೆಕ್ಯಾವೆಲಿ ಆಗಿರ್ಬೋದು, ಮಾಂಟೆಸ್ಕೋರ್ ಅವರಾಗಿರ್ಬೋದು, ಲೂಯಿಸ್ ಆಗಿರ್ಬೋದು, ಬ್ಲಂಟಸ್ಲಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ರಾಜ್ಯಶಾಸ್ತ್ರ ವಿಷಯ ಕಲಾ ವಿಷಯ ಅಲ್ಲ, ಇದು ವಿಜ್ಞಾನದ ವಿಷಯ ಅಂತೇಳಿ ವಾದವನ್ನು ಮಾಡ್ತಾರೆ. ನಾವು ಮುಖ್ಯವಾಗಿ ರಾಜ್ಯಶಾಸ್ತ್ರ ವಿಷಯ ಇದು ಕಲಾ ವಿಷಯ, ಇದು ವಿಜ್ಞಾನದ ವಿಷಯ ಅಲ್ಲ ಅಂತೇಳಿ ಏನು ಈ ಗುಂಪಿನ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಲ್ಲ, ಆ ಅಭಿಪ್ರಾಯಗಳನ್ನು ನಾವು ನೋಡೋದಾದರೆ ಇಲ್ಲೇ ರಾಜ್ಯಶಾಸ್ತ್ರದ ಚಿಂತಕರಲ್ಲಿ ಯಾವುದಾದ್ರೂ ಒಂದು ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ಒಮ್ಮತವಾದಂತಹ ಅಭಿಪ್ರಾಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಕಲಾ ವಿಷಯ ರಾಜ್ಯಶಾಸ್ತ್ರ ಅಂತೇಳಿ ಈ ಗುಂಪಿನ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನದ ವಿಧಾನಗಳು ಮತ್ತು ಅದರ ಸಾಮಾನ್ಯ ತತ್ವಗಳ ನಿರೂಪಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಚಿಂತಕರಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ. ಒಬ್ಬ ರಾಜಕೀಯ ಚಿಂತಕ ವ್ಯಕ್ತಪಡಿಸಿದಂಥ ವ್ಯಾಖ್ಯಾನಕ್ಕೂ ಮತ್ತೊಬ್ಬ ರಾಜಕೀಯ ಚಿಂತಕ ವ್ಯಕ್ತಪಡಿಸಿದಂಥ ವ್ಯಾಖ್ಯಾನಕ್ಕೂ ಸಂಪೂರ್ಣವಾಗಿ ಭಿನ್ನವಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ, ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ರಾಜಕೀಯ ಚಿಂತಕರಲ್ಲಿಯೇ ಒಮ್ಮತದ ಅಥವಾ ಏಕಾಭಿಪ್ರಾಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ರಾಜ್ಯಶಾಸ್ತ್ರವು ಒಂದು ಕಲಾ ವಿಷಯವಾಗಿದೆ ಎನ್ನುವುದನ್ನು ಅವರು ಹೇಳ್ತಾರೆ. ಹೀಗಾಗಿ ಒಂದು ಜನರಲೈಸೇಷನ್ ಮಾಡಕ್ಕೆ ಬರೋದಿಲ್ಲ ಅಂತಂದ್ರೆ ಅದು ವಿಜ್ಞಾನ ಅಂತ ಹೇಗೆ ನಾವು ಒಪ್ಕೊಳ್ಬೇಕು. ಹೀಗಾಗಿ ಅದು ಕಲಾ ವಿಷಯ ಅಂತ ಸ್ಪಷ್ಟವಾಗಿ ಈ ಗುಂಪಿನ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜೊತೆಗೆ ರಾಜಕೀಯ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ, ರಾಜ್ಯಶಾಸ್ತ್ರದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ವಸಮ್ಮತವಾದಂತಹ ವ್ಯಾಖ್ಯಾನವನ್ನು ನೀಡಲು ಸಾಧ್ಯವಿಲ್ಲ. ಹೀಗಾಗಿ ಇದು ಕಲಾ ವಿಷಯ ವಿಜ್ಞಾನದ ವಿಷಯ ಅಲ್ಲ ಅಂತೇಳಿ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ರಾಜಕೀಯ ಪರಿಕಲ್ಪನೆಗಳು ಅಂತೇಳಿದವು,
ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಅಂತೇಳಿ ಕೆಲವೊಂದು ಅದಾವಲ್ಲ, ಆ ರಾಜಕೀಯ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಆಗಿರ್ಬೋದು, ನಿರಂಕುಶತ್ವ ಆಗಿರ್ಬೋದು, ಸಮತಾವಾದ ಆಗಿರ್ಬೋದು, ಸಾಮ್ರಾಜ್ಯಶಾಹಿ ನೀತಿ ಆಗಿರ್ಬೋದು, ಉದಾರತಾವಾದ ಆಗಿರ್ಬೋದು, ರಾಷ್ಟ್ರೀಯತೆ ಆಗಿರ್ಬೋದು ಮುಂತಾದ ಅಂಶಗಳಿಗೆ ಸಂಬಂಧಪಟ್ಟಂತೆ ಹೇಗೆ ವಿಜ್ಞಾನ ವಿಷಯಗಳಲ್ಲಿ ಒಂದು ಅಕ್ಯುರೇಟ್ ಡೆಫಿನೇಷನ್ ಐತಲ್ಲ, ಆ ರೀತಿ ಇಲ್ಲೇ ರಾಜಕೀಯ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಒಮ್ಮತದ ಅಭಿಪ್ರಾಯ ಇಲ್ಲ ಅನ್ನುವುದನ್ನು ನಾವು ಕಾಣ್ತೇವೆ. ಆದರೆ ವಿಜ್ಞಾನದ ವಿಷಯಗಳಾದಂತಹ ರಸಾಯನಶಾಸ್ತ್ರ ಆಗಿರ್ಬೋದು, ಜೀವಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲೇ ಸರ್ವಸಮ್ಮತವಾದಂಥ ವ್ಯಾಖ್ಯಾನಗಳಿರುವುದನ್ನು ನಾವು ಕಾಣ್ತೇವೆ. ಫಾರ್ ಎಕ್ಸಾಂಪಲ್, ಇಲ್ಲೇ ವಿಜ್ಞಾನದ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ದ್ಯುತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಕ್ಯುರೇಟ್ ಆದಂತಹ ಸರ್ವಸಮ್ಮತವಾದಂಥ ಒಂದು ವ್ಯಾಖ್ಯಾನ ಐತಿ. ಅಂದ್ರೆ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನಂದ್ರೆ ಸಸ್ಯಗಳು ಬೇರುಗಳ ಸಹಾಯದಿಂದ ಭೂಮಿಯಲ್ಲಿರುವಂಥ ಲವಣಾಂಶಗಳನ್ನು ತೆಗೆದುಕೊಂಡು ವಾತಾವರಣದಲ್ಲಿರುವಂಥ ಇಂಗಾಲ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಜೊತೆಗೆ ಸೂರ್ಯನ ಕಿರಣದಲ್ಲಿರುವಂತಹ ಪತ್ರಹರಿತನ್ನು ತೆಗೆದುಕೊಂಡು ಸಸ್ಯದ ಅಡುಗೆ ಮನೆಯಾದಂಥ ಎಲೆಯಲ್ಲಿ ಆಹಾರ ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಜೀವಶಾಸ್ತ್ರದಲ್ಲಿ ಕರೆಯುವುದು ಉಂಟು. ಹೀಗಾಗಿ ಅದು ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು, ಬಟ್ ಎಲ್ಲಿ ಹೋದರೂ ಕೂಡ ಡೆಫಿನೇಷನ್ನು ಅಥವಾ ಅದರದ್ದು ಒಂದು ವ್ಯಾಖ್ಯಾನ ಎಲ್ಲಿ ಹೋದರೂ ಕೂಡ ಒಂದೇ ಇರ್ತದೆ. ಆದರೆ ರಾಜ್ಯಶಾಸ್ತ್ರದಲ್ಲಿ ಈ ರೀತಿ ಆಗೋದಿಲ್ಲ, ಹೌದಾ? ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಅಬ್ರಹಾಂ ಲಿಂಕನ್ ರವರ ವಾಕ್ಯವೇ ಬೇರೆ, ಮತ್ತೋರ್ವ ಚಿಂತಕರ ವಾಕ್ಯವೇ ಬೇರೆ. ಹೀಗಾಗಿ ರಾಜಕೀಯ ಚಿಂತಕರು ವ್ಯಕ್ತಪಡಿಸಿದಂತಹ ವಿಚಾರಗಳಲ್ಲಿ, ಅಭಿಪ್ರಾಯಗಳಲ್ಲಿ ಸರ್ವಸಮ್ಮತವಾದಂಥ ವ್ಯಾಖ್ಯಾನಗಳನ್ನು ತರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ರಾಜ್ಯಶಾಸ್ತ್ರವನ್ನು ನಾವು ವಿಜ್ಞಾನ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಾಜ್ಯಶಾಸ್ತ್ರವು ಇದು ಒಂದು ಕಲಾ ವಿಷಯವಾಗಿದೆ ಅನ್ನುವಂಥ ವಿಚಾರವನ್ನು ಈ ಗುಂಪಿನ ಚಿಂತಕರು ವ್ಯಕ್ತಪಡಿಸ್ತಾರೆ. ಜೊತೆಗೆ ರಾಜ್ಯಶಾಸ್ತ್ರದಲ್ಲಿ ವಿಜ್ಞಾನದ ವಿಷಯಗಳಲ್ಲಿ ಇರುವ ಹಾಗೆ ಸರ್ವಸಮ್ಮತವಾದಂತಹ ವ್ಯಾಖ್ಯೆಗಳು ಇರೋದಿಲ್ಲ. ಜೊತೆಗೆ ವ್ಯಾಪ್ತಿ ಮತ್ತು ಪದಜ್ಞಾನಗಳ ಬಗ್ಗೆ ಅಷ್ಟೊಂದು ನಿಖರತೆ ಮತ್ತು ಸರ್ವಸಮ್ಮತದ ಅಭಿಪ್ರಾಯ ರಾಜ್ಯಶಾಸ್ತ್ರದಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ವಿಜ್ಞಾನ ಅಲ್ಲ, ಇದು ಕಲಾ ವಿಷಯ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ರಾಜ್ಯಶಾಸ್ತ್ರದಲ್ಲಿ ವಿಜ್ಞಾನದ ವಿಷಯಗಳಲ್ಲಿ ಇರುವ ಹಾಗೆ ಪ್ರಯೋಗಗಳ ಮುಖಾಂತರವಾಗಿ ನಾವು ಸಾಮಾನ್ಯೀಕರಣಗೊಳಿಸಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಕಲಾ ವಿಷಯವೇ ಹೊರತು ಇದು ವಿಜ್ಞಾನ ಅಂತ ಹೇಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತೇಳಿ ಈ ಗುಂಪಿನ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಇಲ್ಲೇ ಸತ್ಯಾನ್ವೇಷಣೆಗಳ ಮುಖಾಂತರವಾಗಿ, ಪ್ರಯೋಗಗಳ ಮುಖಾಂತರವಾಗಿ ನಿಶ್ಚಿತವಾದಂಥ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ನಾವು ಅಧ್ಯಯನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಗುಂಪಿನ ಜನರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಯಾಕಂದ್ರೆ ಇಲ್ಲಿ ನಿಶ್ಚಿತವಾದಂಥ ಫಲಿತಾಂಶವನ್ನು ಪಡೆಯೋಕ್ಕೆ ಸಾಧ್ಯವೇ ಇಲ್ಲ. ಈಗ ನೋಡ್ರಿ, ಚುನಾವಣಾ ಪೂರ್ವ ಸಮೀಕ್ಷೆ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳನ್ನು ನೀವು ಅವಲೋಕನ ಮಾಡಿರ್ಬೋದು, ಹೌದಾ? ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ 2014 ಲೋಕಸಭಾ ಚುನಾವಣೆಯಲ್ಲಿ ಅನೇಕ ಸುದ್ದಿವಾಹಿನಿಗಳು ಕೂಡ ಚುನಾವಣಾ ಫಲಿತಾಂಶದ ಪೂರ್ವ ಸಮೀಕ್ಷೆಯನ್ನು ಮಾಡಿತ್ತು. ಆ ಸಮೀಕ್ಷೆಗೆ ಏನು ಹೇಳ್ತು ಅಂತಂದ್ರೆ ಭಾರತ ದೇಶದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿತ್ತು. ಆದರೆ ಆ ಒಂದು ನಿರ್ಧಾರ ಬದಲಾಯಿತು. ಫಲಿತಾಂಶ ಬಂದ ನಂತರದ ಅವಧಿಯಲ್ಲಿ ಏನಾಯಿತು? ಬಿಜೆಪಿ ಪಕ್ಷ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡುವಷ್ಟು ಸ್ಥಾನಗಳಲ್ಲಿ ಗೆದ್ದಿತ್ತು. 2014 ಚುನಾವಣಾ ಲೋಕಸಭಾ ಚುನಾವಣಾ ಫಲಿತಾಂಶ ನೋಡಿದಾಗ ಅಂದರೆ ಇಲ್ಲಿ ಹೇಳಬೇಕಾಗಿರೋ ಉದ್ದೇಶ ಇಷ್ಟೇ, ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಶ್ಚಿತವಾದಂತಹ ಫಲಿತಾಂಶವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಇದೇ ಯಾಕಂತ ಹೇಳೋಕ್ಕಾಗೋದಿಲ್ಲ. ಬಟ್ ವಿಜ್ಞಾನದ ವಿಷಯಗಳಲ್ಲಿ ನಿಶ್ಚಿತವಾದಂಥ ಫಲಿತಾಂಶವನ್ನು ಪಡಿಬೋದು, ಹೌದಾ? H2O, ಹೌದಾ? H2O ಅಂತಂದ್ರೆ ಹೈಡ್ರೋಜನ್ನ 2 ಕಣಗಳು, ಆಕ್ಸಿಜನ್ 1 ಕಣಗಳು ಸೇರಿದಾಗ ಅದು ಏನಾಯಿತು? ನೀರಾಯಿತು ಅಂತೇಳಿ ನಾವು ಅಕ್ಯುರೇಟ್ ಆದಂಥ ನಿಶ್ಚಿತ ಫಲಿತಾಂಶವನ್ನು ಪಡಿಬೋದು, ಹೌದಾ? ಆದರೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಶ್ಚಿತವಾದಂಥ ಫಲಿತಾಂಶವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಒಂದು ಕಲಾ ವಿಷಯ ಅಂತೇಳಿ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವುದನ್ನು ನಾವು ಕಾಣ್ತೇವೆ. ನಂತರ ನಿಖರವಾಗಿ ಊಹಿಸಲು ಕೂಡ
ಸಾಧ್ಯ ಆಗೋದಿಲ್ಲ. ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಖರವಾಗಿ ಊಹೆ ಮಾಡಿ ಹೇಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಟ್ ವಿಜ್ಞಾನದ ವಿಷಯದಲ್ಲಿ ನಿಖರವಾಗಿ ಊಹೆ ಮಾಡಿ ಹೇಳ್ಬೋದು. ಅಂದರೆ ಲ್ಯಾಬ್ಗಳಲ್ಲಿ ಪ್ರಾಕ್ಟಿಕಲ್ ಮುಖಾಂತರವಾಗಿ ಅವರು ಥಿಯರಿಯನ್ನು ಮೊದಲೇ ಪ್ರಿಪೇರ್ ಮಾಡಿಕೊಂಡು ನಂತರ ಪ್ರಾಕ್ಟಿಕಲನ್ನು ಮಾಡ್ತಿರ್ತಾರೆ. ಅಂದರೆ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಇದೇ ಫಲಿತಾಂಶ ಬರುತ್ತದೆ ಅಂತೇಳಿ ನಿಖರವಾದ ಮಾಹಿತಿಯನ್ನು ಇಟ್ಟುಕೊಂಡು ಅವರು ಪ್ರಯೋಗನ ಮಾಡ್ತಾ ಇರ್ತಾರೆ ಎಲ್ಲಿ ವಿಜ್ಞಾನದ ವಿಷಯಗಳಲ್ಲಿ. ಬಟ್ ರಾಜ್ಯಶಾಸ್ತ್ರ ವಿಷಯದಲ್ಲಿ ಇದು ಹೀಗಾಗೋದಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಮುಖ್ಯ ಕಾರಣ ಏನು ಅಂತಂದರೆ ರಾಜ್ಯಶಾಸ್ತ್ರ ವಿಷಯವು ಮಾನವನ ಮಾನಸಿಕ ರಾಜಕೀಯ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಕಾರಣಕ್ಕಾಗಿ ಮಾನವನ ಮಾನಸಿಕ ಪರಿಸ್ಥಿತಿ ಸ್ಥಿರವಾಗಿರುವುದಿಲ್ಲ. ಒಂದು ಕಡೆ ಇದ್ದಂತಹ ಮಾನಸಿಕ ಪರಿಸ್ಥಿತಿ ಮತ್ತೊಂದು ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯಾವುದಾದ್ರೂ ಒಂದು ರ್ಯಾಲಿ ತಗೋದು, ಇಲೆಕ್ಷನ್ ಕ್ಯಾಂಪೇನ್ ತಗೋದು, ಹೌದಾ, ಚುನಾವಣಾ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇದಿಕೆಯಲ್ಲಿ ಬಹಳಷ್ಟು ಜನರು ಸೇರಿರ್ಬೋದು. ಆದರೆ ಅಲ್ಲಿ ಲಕ್ಷಾಂತರ ಜನ ಸೇರಿದರೂ ಕೂಡ ವೋಟ್ ಹಾಕೋರು ಸಾವಿರಾರು ಜನ. ವೋಟ್ ಹಾಕೋರು ಸಾವಿರಾರು ಜನ ಅಂದರೆ ಅಲ್ಲಿ ಆ ರಾಜಕೀಯ ಪಕ್ಷಕ್ಕೆ ವೋಟ್ ಹಾಕುವವರು ಬಹಳಷ್ಟು ಕಡಿಮೆ. ಹೀಗಾಗಿ ನಿಖರವಾಗಿ ನಾವು ಊಹಿಸಿಕೊಳ್ಳಲು ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ವಿಜ್ಞಾನದ ವಿಷಯಗಳಲ್ಲಿ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಇದೇ ದಿನಾಂಕಿನಲ್ಲಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೆ ಆಗುತ್ತದೆ ಅಂತೇಳಿ ಅಕ್ಯುರೇಟ್ ಡಾಟಾಸ್ ಕೊಡ್ತಾರೆ. ಅಂದರೆ ಅಲ್ಲಿ ಗ್ರಹಣ ಆಗೋದಕ್ಕಿಂತ ಮುಂಚಿತವಾಗಿ ನಿಖರವಾಗಿ ಕ್ಯಾಲ್ಕುಲೇಷನ್ ಮಾಡಿ ಊಹೆ ಮಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೆ ಗ್ರಹಣ ಸಂಭವಿಸಲಿದೆ ಅನ್ನುವಂತಹ ಅಕ್ಯುರೇಟ್ ಮೀನಿಂಗನ್ನು ವಿಜ್ಞಾನದ ವಿಷಯದಲ್ಲಿ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಬಟ್ ರಾಜ್ಯಶಾಸ್ತ್ರ ವಿಷಯ ಮಾನವನ ರಾಜಕೀಯ ಮಾನಸಿಕ ಪರಿಸ್ಥಿತಿಯನ್ನು ನಾವು ಅಧ್ಯಯನ ಮಾಡೋದ್ರಾಗಿ ಇದು ಸ್ಥಿಮಿತ ಇರುವುದಿಲ್ಲ. ಯಾಕಂದರೆ ಮನುಷ್ಯನ ಮನಸ್ಸು ಚಂಚಲ ಸ್ವಭಾವ. ಒಮ್ಮೆ ಒಂದು ಪಕ್ಷವನ್ನು ಬೆಂಬಲಿಸಿದರೆ ಮತ್ತೊಂದು ಸಂದರ್ಭದಲ್ಲಿ ಇನ್ನೊಂದು ಪಕ್ಷವನ್ನು ಬೆಂಬಲಿಸುವಂಥ ಒಂದು ವ್ಯವಸ್ಥೆ ಇರ್ತದೆ. ನೋಡ್ರಿ, ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರದ ಜನತೆ BJPಯನ್ನು ಆಯ್ಕೆ ಮಾಡಿದರೆ ಅದೇ ಕ್ಷೇತ್ರದ ಜನತೆ ಅಸೆಂಬ್ಲಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಂಥ ಉದಾಹರಣೆಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಅದಾವೆ. ಹೀಗಾಗಿ ಮಾನವನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಸ್ಥಿರವಾಗಿರೋದಿಲ್ಲ. ಹೀಗಾಗಿ ಇವುಗಳನ್ನು ನಾವು ನಿಖರವಾಗಿ ಇದೇ ಪ್ರತಿಕ್ರಿಯೆ ಬರ್ತದಂತೇಳಿ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ರಾಜ್ಯಶಾಸ್ತ್ರ ಇದು ಕಲಾ ವಿಷಯವೇ ಹೊರತು ಇದು ವಿಜ್ಞಾನ ಅಂತೇಳಿ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತೇಳಿ ಚಿಂತಕರು ತಮ್ಮದೇ ಆದಂಥ ಸಮರ್ಥನೀಯ ಅಂಶವನ್ನು ಕೊಡ್ತಾರೆ. ನಂತರ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಖಚಿತವಾದ ಮತ್ತು ನಿರ್ದಿಷ್ಟವಾದ ತೀರ್ಮಾನಕ್ಕೆ ಬರಲು ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಸ್ಪಷ್ಟ ತೀರ್ಮಾನಕ್ಕೆ ಬರಲು ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ನೋಡ್ರಿ, ಎಷ್ಟೋ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಬಹಳಷ್ಟು ಆತ್ಮವಿಶ್ವಾಸ ಇರ್ತದೆ. ಯಾಕಂದರೆ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಬೆಂಬಲಿಗರು ಮತ್ತು ನಾವು ಮತದಾರನ ಭೇಟಿಯಾದಂಥ ಸಂದರ್ಭದಲ್ಲಿ ಮತದಾರರ ಪ್ರಕ್ರಿಯೆಗಳನ್ನು, ಮತದಾರರ ರಿಯಾಕ್ಷನನ್ನು ಎಲ್ಲವನ್ನು ಅವಲೋಕನ ಮಾಡಿ ಈ ಸಲ ನಮ್ಮ ರಾಜಕೀಯ ಪಕ್ಷವೇ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂಥ ಆತ್ಮವಿಶ್ವಾಸ ಇದ್ದರೂ ಕೂಡ ಸ್ಪಷ್ಟವಾದ ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೇ 100ಕ್ಕೆ 100 ನಾವೇ ಗೆಲ್ಲುತ್ತೇವೆ ಅಂದುಕೊಂಡಂತಹ ಕ್ಯಾಂಡಿಡೇಟ್ಸ್ ಕೂಡ ಸೋತ ಉದಾಹರಣೆಗಳು ಕೂಡ ಅದಾವು. ಹೀಗಾಗಿ ನಿರ್ದಿಷ್ಟವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕೆ ರಾಜ್ಯಶಾಸ್ತ್ರ ವಿಷಯಗಳಲ್ಲಿ ಸಾಧ್ಯವಿಲ್ಲ ಅನ್ನುವಂಥ ಅಂಶವನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಸಾಮಾಜಿಕ ಮತ್ತು ರಾಜಕೀಯ ವಿದ್ಯಮಾನಗಳು ತುಂಬ ಜಟಿಲವಾದ ಸಂಗತಿಗಳು, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಾಜಕೀಯ ವಿಚಾರಗಳನ್ನು, ಮಾನವನ ರಾಜಕೀಯ ಪರಿಸ್ಥಿತಿಗಳನ್ನು, ರಾಜಕೀಯ ಚಟುವಟಿಕೆಗಳನ್ನು ನಾವು ಈಸಿಯಾಗಿ ಅವುಗಳನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬಹಳಷ್ಟು ಕ್ಲಿಷ್ಟಕರವಾದಂಥ ಮತ್ತು ಜಟಿಲವಾದಂತಹ ಅಂಶ ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ಚಟುವಟಿಕೆಗಳು. ಹೀಗಾಗಿ ರಾಜ್ಯಶಾಸ್ತ್ರವು ಇದು ಒಂದು ವಿಜ್ಞಾನ ವಿಷಯ ಅಲ್ಲ, ಇದು ಕಲಾ ವಿಷಯ ಅಂತೇಳಿ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ವಿಚಾರವನ್ನು ನಾವು ಕಾಣ್ತೇವೆ. ಹೌದಾ, ಇವರೆಲ್ಲರೂ ಕೂಡ ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದರ ಮುಖಾಂತರವಾಗಿ ರಾಜ್ಯಶಾಸ್ತ್ರವು ಇದು ಕಲಾ ವಿಷಯವಾಗಿದೆ, ಇದು ವಿಜ್ಞಾನ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಜೊತೆಗೆ ರಾಜ್ಯಶಾಸ್ತ್ರವು ಇದು ವಿಜ್ಞಾನದ ವಿಷಯವಾಗಿದೆ ಅಂತೇಳಿ ಕೆಲವು ಚಿಂತಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ವಿಜ್ಞಾನ ವಿಷಯಗಳು ಯಾವ ವಿಧಾನಗಳ ಮುಖಾಂತರವಾಗಿ ಅಧ್ಯಯನ ಮಾಡ್ತಿದ್ದಲ್ಲ ಅದೇ ವಿಧಾನದ ಮುಖಾಂತರವಾಗಿಯೂ ಕೂಡ
ರಾಜ್ಯಶಾಸ್ತ್ರ ವಿಷಯವೂ ಕೂಡ ಅಧ್ಯಯನ ಮಾಡುತ್ತದೆ. ಹೀಗಾಗಿ ಇದು ವಿಜ್ಞಾನ, ಇದು ಕಲಾ ವಿಷಯ ಅಲ್ಲ, ಇದು ವಿಜ್ಞಾನ ವಿಷಯ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳಬೇಕು ಅಂತೇಳಿ ಹೇಳಿದ್ವಿ. ಅದರಲ್ಲಿ ಕೂಡ ನಾವು ಹೇಳಿದ ಹಾಗೆ ಅರಿಸ್ಟಾಟಲ್, ರಾಜ್ಯಶಾಸ್ತ್ರದ ಪಿತಾಮಹ ಆದಂಥ ಅರಿಸ್ಟಾಟಲ್ ಅವರು ನಿಸ್ಸಂದೇಹವಾಗಿ ರಾಜ್ಯಶಾಸ್ತ್ರವು ಇದು ವಿಜ್ಞಾನವಾಗಿದೆ, ಇದು ಉತ್ಕೃಷ್ಟವಾದ ವಿಜ್ಞಾನವಾಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ನಂತರ ರಾಜ್ಯಶಾಸ್ತ್ರ ವಿಷಯವು ಇದು ವಿಜ್ಞಾನವಾಗಿದೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಕೆಲವು ಚಿಂತಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯವನ್ನು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ರಾಜ್ಯಶಾಸ್ತ್ರ ವಿಷಯದ ಅಧ್ಯಯನದ ವಿಧಾನಗಳನ್ನು ನಾವು ಅವಲೋಕನ ಮಾಡಿದರೆ ರಾಜ್ಯಶಾಸ್ತ್ರವು ನಿಸ್ಸಂದೇಹವಾಗಿ ವಿಜ್ಞಾನವಾಗಿದೆ ಅಂತೇಳಿ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಯಾವ ಯಾವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಧಾನಗಳ ಮುಖಾಂತರವಾಗಿ ಅಧ್ಯಯನ ಮಾಡಲಾಗುತ್ತದೆ ನಮ್ಮ ರಾಜ್ಯಶಾಸ್ತ್ರವನ್ನು ಅನ್ನೋದನ್ನು ನಾವು ನೋಡೋದಾದರೆ ಮುಖ್ಯವಾಗಿ ಕೆಲವು ವಿಜ್ಞಾನದ ವಿಧಾನಗಳನ್ನು ಕೂಡ ನಾವು ಅಳವಡಿಸಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಕೆಲವು ವಿಧಾನಗಳು ಯಾವುವು ಅಂತಂದ್ರೆ ಅವಲೋಕನ ವಿಧಾನ, ಆಬ್ಸರ್ವೇಷನ್, ರಾಜಕೀಯ ಚಟುವಟಿಕೆಗಳನ್ನು ನಾವು ಅಬ್ಸರ್ವೇಷನ್ ಮಾಡಿ ಸ್ಟಡಿ ಮಾಡಬೇಕು. ನಂತರ ಡಾಟಾ ಕಲೆಕ್ಷನ್ ಅಂದರೆ ಮಾಹಿತಿ ಸಂಗ್ರಹಣೆ, ಇನ್ಫಾರ್ಮೇಷನ್ ಕಲೆಕ್ಷನ್, ಮಾಹಿತಿ ಸಂಗ್ರಹಣೆ ಮಾಡೋದ್ರ ಮುಖಾಂತರವಾಗಿ ಕೂಡ ನಾವು ಅಧ್ಯಯನ ಮಾಡ್ಬೋದು. ಯಾಕಂದರೆ ರಿಸರ್ಚ್ ಸ್ಕಾಲರ್, ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕೆಲವು ಅಂಶಗಳನ್ನು, ಅಂಕಿಅಂಶಗಳನ್ನು ಸಂಗ್ರಹ ಮಾಡಿಕೊಂಡು ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದು ಕೂಡ ವಿಜ್ಞಾನದ ವಿಷಯ. ಹೀಗಾಗಿ ಮಾಹಿತಿ ಸಂಗ್ರಹಣೆ ಆಗಿರ್ಬೋದು, ಮಾಹಿತಿ ವಿಂಗಡಣೆ ಆಗಿರ್ಬೋದು, ಪ್ರಯೋಗದ ಮುಖಾಂತರವಾಗಿ ಕೂಡ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬಹುದು. ಜೊತೆಗೆ ಸಂಶೋಧನೆ ಮುಖಾಂತರವಾಗಿ ಸತ್ಯಾನ್ವೇಷಣೆಯನ್ನು ಮಾಡಬಹುದು. ಹೀಗಾಗಿ ರಾಜ್ಯಶಾಸ್ತ್ರ ವಿಷಯ ಇದು ವಿಜ್ಞಾನ ವಿಜ್ಞಾನ ವಿಷಯವಾಗಿ ಹೊರತು ಇದು ಕಲಾ ವಿಷಯ ಅಲ್ಲ ಅನ್ನುವಂಥ ವಿಚಾರವನ್ನು ವಿಜ್ಞಾನ ಅಂತ ಸಾಬೀತುಪಡಿಸುವಂಥ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಂತರ ರಾಜ್ಯಶಾಸ್ತ್ರ ವಿಷಯದಲ್ಲಿಯೂ ಕೂಡ ವಿಜ್ಞಾನದ ವಿಷಯಗಳಲ್ಲಿರುವ ಹಾಗೆ ಪ್ರಯೋಗಗಳನ್ನು ಮಾಡಬಹುದು. ಯಾಕಂದರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವವೇ ಒಂದು ಪ್ರಯೋಗಶಾಲೆಯಾಗಿದೆ ಅನ್ನುವಂಥ ವಿಚಾರವನ್ನು ಇವರು ಹೇಳ್ತಾರೆ. ಯಾಕಂದರೆ ವಿಜ್ಞಾನದ ವಿಷಯಗಳಲ್ಲಿ ಒಂದು ವರ್ಗಕೋಣೆಯಲ್ಲಿ ಲ್ಯಾಬ್ಗಳ ಮುಖಾಂತರವಾಗಿ ಪ್ರಯೋಗ ಮಾಡಿ ನಿಶ್ಚಿತ ಫಲಿತಾಂಶವನ್ನು ಹೇಗೆ ಪಡಿತಾರಲ್ಲ ಹಾಗೆ ನಾವು ಇಡೀ ವಿಶ್ವವೇ ಒಂದು ಪ್ರಯೋಗಶಾಲೆ. ಆ ವಿಶ್ವದ ಪ್ರಯೋಗಶಾಲೆಯ ಮುಖಾಂತರವಾಗಿ ನಾವು ಪ್ರಾಯೋಗಿಕವಾಗಿ ಕೆಲವು ಅಂಶಗಳನ್ನು ನಾವು ಹೊರತರಬಹುದು ಅಂತೇಳಿ ಈ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲೇ ಕೆಲವು ಉದಾಹರಣೆಗಳನ್ನು ನಾವು ನೋಡೋದಾದರೆ 1917ರ ಸಂದರ್ಭದಲ್ಲಿ ರಷ್ಯಾ ಕ್ರಾಂತಿ ನಡೆಯಿತು. ಹೌದಾ? ರಷ್ಯಾದಲ್ಲಿ ಉಳ್ಳವರು ಮತ್ತು ಇಲ್ಲದವರ ಮಧ್ಯದಲ್ಲಿ ಕ್ರಾಂತಿಗಳು ನಡೆದು ನಂತರ ಅಂತಿಮವಾಗಿ ಸಮತಾವಾದದ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬಂತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಅರಿಸ್ಟಾಟಲ್, ರಾಜ್ಯಶಾಸ್ತ್ರದ ಪಿತಾಮಹ ಆದಂಥ ಅರಿಸ್ಟಾಟಲ್ ಅವರು ಕೂಡ ಸರಿಸುಮಾರು 158 ಸಂವಿಧಾನಗಳನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಿ ಅಂತಿಮವಾಗಿ ದಿ ಪೊಲಿಟಿಕ್ಸ್ ಅನ್ನುವಂಥ ಒಂದು ಉತ್ತಮವಾದಂಥ ಗ್ರಂಥವನ್ನು ರಚನೆ ಮಾಡಿದ್ರು. ಪ್ರಾಯೋಗಿಕವಾಗಿ 158 ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಂತಿಮವಾಗಿ ದಿ ಪೊಲಿಟಿಕ್ಸ್ ಅನ್ನುವಂಥ ಒಂದು ಇನ್ಪುಟನ್ನು ಹೊರತೆಗೆದರು, ಉತ್ತಮವಾದಂತಹ ಗ್ರಂಥವನ್ನು ರಚನೆ ಮಾಡಿದ್ರು ಅನ್ನೋದನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನ. ಇಲ್ಲಿಯೂ ಕೂಡ ಪ್ರಯೋಗಗಳು ನಡೀತಾವೆ. ಪ್ರಯೋಗಗಳ ಮುಖಾಂತರವಾಗಿ ನಾವು ಸತ್ಯವನ್ನು ಹೊರತೆಗೆಯುವುದು ಅನ್ನೋದಕ್ಕೆ ಅರಿಸ್ಟಾಟಲ್ ಅವರ ದಿ ಪೊಲಿಟಿಕ್ಸ್ ಅನ್ನುವಂಥ ಗ್ರಂಥವೇ ಮುಖ್ಯ ಸಾಕ್ಷಿ. ಜೊತೆಗೆ ದಿ ಪೊಲಿಟಿಕ್ಸ್ ಅನ್ನುವಂಥ ಗ್ರಂಥವೇ ಅರಿಸ್ಟಾಟಲ್ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅನ್ನುವಂಥ ಹೆಗ್ಗಳಿಕೆಗೆ ಕಾರಣ ಆಯಿತು ಅನ್ನುವಂಥ ಸಂಗತಿಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಜಗತ್ತಿನ ಅನೇಕ ಉತ್ತಮ ಸಂವಿಧಾನಗಳನ್ನು ಅಧ್ಯಯನ ಮಾಡಿ, ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಿ ಯಾವ ಯಾವ ಉತ್ತಮ ಸಂಗತಿಗಳಿವೆ, ಭಾರತದ ರಾಜಕೀಯ ವ್ಯವಸ್ಥೆಗೆ ಯಾವ ಅಂಶಗಳು ಸೂಕ್ತ ಅನ್ನೋದನ್ನು ಪ್ರಾಯೋಗಿಕವಾಗಿ ಸಂವಿಧಾನದ ರಚನಾ ಸಭೆಯ ಸದಸ್ಯರು ಮನನ ಮಾಡಿಕೊಂಡು ಅಂತಿಮವಾಗಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿದರು. ಇಲ್ಲಿ ಮುಖ್ಯವಾಗಿ ಭಾರತದ ಸಂವಿಧಾನದಲ್ಲಿ ಕಾನೂನು ಸಲಹೆಗಾರರಾಗಿ BN ರಾವ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಆ BN ರಾವ್ ಅವರು ಜಗತ್ತಿನ ಕೆಲವು ಉತ್ತಮ ಸಂವಿಧಾನಗಳನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಿದರು. ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಿ ಭಾರತ ದೇಶದ ರಾಜಕೀಯ ವ್ಯವಸ್ಥೆಗೆ ಯಾವುದು ಸರಿ ಹೊಂದುತ್ತದೆ ಅದನ್ನು ಅಂಥವುಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಒಂದು ಉತ್ಕೃಷ್ಟವಾದಂತಹ ಸಂವಿಧಾನವನ್ನು ರಚನೆ ಮಾಡಿದ್ದು ಸಂವಿಧಾನದ ರಚನಾ ಸಭೆ ಸದಸ್ಯರು ಅಂತ ನಾವು
ಸ್ಪಷ್ಟವಾಗಿ ಹೇಳ್ಬೋದು. ಹೀಗಾಗಿ ಸಂವಿಧಾನದ ರಚನಾ ಸಭೆಯ ಸದಸ್ಯರು ಕೂಡ ಪ್ರಾಯೋಗಿಕವಾಗಿ ಕೆಲವು ಸಂವಿಧಾನಗಳನ್ನು ರೆಫರ್ ಮಾಡಿ ಕಂಪ್ಯಾರಿಟಿವ್ಲಿ ಸ್ಟಡಿ ಮಾಡಿ ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಸಂವಿಧಾನವನ್ನು ರಚನೆ ಮಾಡಿದರು. ಜಗತ್ತಿನಲ್ಲಿರುವಂಥ ಅತ್ಯಂತ ಬೃಹತ್ ಲಿಖಿತ ಸಂವಿಧಾನ ಭಾರತದ ಸಂವಿಧಾನ. ಹೀಗಾಗಿ ರಾಜ್ಯಶಾಸ್ತ್ರ ವಿಷಯದಲ್ಲಿಯೂ ಕೂಡ ನಾವು ಪ್ರಯೋಗಗಳನ್ನು ಮಾಡಬಹುದು ಅನ್ನುವಂಥ ವಿಚಾರವನ್ನು ಕಾಣ್ತಾ ಇದ್ದೀವಿ. ನಂತರ ಯಾವುದೇ ಭವಿಷ್ಯವಾಣಿ ನುಡಿಯಕ್ಕೆ ಸಾಧ್ಯ ಇಲ್ಲ ರಾಜ್ಯಶಾಸ್ತ್ರ ವಿಷಯದಲ್ಲಿಯೂ ಕೂಡ, ಯಾಕಂದರೆ ಅಕ್ಯುರೇಟ್ ಆದಂಥ ಮಾಹಿತಿಯನ್ನೇ ನಾವು ಪಡೆಯಬಹುದು. ಭವಿಷ್ಯವಾಣಿಗಳು ಊಹಾಪೋಹಗಳು ಕೂಡ ರಾಜ್ಯಶಾಸ್ತ್ರದಲ್ಲಿ ನಡೆಯೋದಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಚುನಾವಣಾ ಪೂರ್ವ ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆ ಹೌದಾ, ಇವುಗಳನ್ನು ನಾವು ಅವಲೋಕನ ಮಾಡಿದಾಗ ಚುನಾವಣಾ ಪೂರ್ವ ಸಮೀಕ್ಷೆಯೊಳಗೆ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಚುನಾವಣಾ ಅಕ್ಯುರೇಟ್ ಫಲಿತಾಂಶ ಬಂದಾಗ ಚುನಾವಣಾ ಪೂರ್ವ ಸಮೀಕ್ಷೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಉಲ್ಟಾ ಆದಂಥ ಬುಡಮೇಲಾದಂಥ ಅನೇಕ ಉದಾಹರಣೆಗಳು ಕೂಡ ಅದಾವೆ. ಹೀಗಾಗಿ ಇದೇ ರಾಜಕೀಯ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತದೆ ಅಂತೇಳಿ ಊಹೆ ಮಾಡೋಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಈಗ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ BS ಯಡಿಯೂರಪ್ಪನವರು 2019 ಲೋಕಸಭಾ 2019 ವಿಧಾನಸಭಾ ಚುನಾವಣೆಯಲ್ಲಿ BJP ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ರೂ ಕೂಡ ಆ ಸರ್ಕಾರವನ್ನು ರಚನೆ ಮಾಡಿಲ್ಲ. ನಂತರ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ಸರ್ಕಾರ ಸುಮಾರು 14 ತಿಂಗಳುಗಳ ಕಾಲ ಕಾರ್ಯವನ್ನು ನಿರ್ವಹಿಸಿತು. ಹೀಗಾಗಿ ಅಲ್ಲಿ 2018 ನಡೆದಂತಹ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ವಿಧಾನಸಭಾ ಚುನಾವಣೆಯ ನಂತರದ ಅವಧಿಯಲ್ಲಿ ಮುಂದೊಂದು ದಿನ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬಹುದು ಅಂತೇಳಿ ಯಾರೂ ಕೂಡ ಊಹೆ ಮಾಡಲಿಲ್ಲ. ಇಲ್ಲಿ ಊಹಾಪೋಹಗಳು ನಡೆಯುವುದಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಮತ್ತು ಯಾವ ಸರ್ಕಾರ ಎಷ್ಟು ಕಾಲಾವಧಿಯವರೆಗೆ ಅಧಿಕಾರದಲ್ಲಿ ಮುಂದುವರಿತದೆ ಅಂತ ಹೇಳಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಆ ರೀತಿ ವಾತಾವರಣ ಐತಿ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ. ಆಡಳಿತಾರೂಢ ಸರ್ಕಾರ ಯಾವಾಗ ಬಹುಮತವನ್ನು ಕಳೆದುಕೊಂಡು ಯಾವಾಗ ಬಿದ್ದು ಹೋಗತ್ತೆ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಊಹಾಪೋಹಗಳು ಭವಿಷ್ಯವಾಣಿಗಳು ನಡೆಯೋದಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ನಂತರ ರಾಜಕೀಯ ಪ್ರಕ್ರಿಯೆಗಳನ್ನು ನಾವು ಅಳತೆ ಮಾಡಲು ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನು, ಅಂದರೆ ತಕ್ಕಡಿಯಲ್ಲಿ ಹಾಕಿ ಅಳತೆ ಮಾಡಲು ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಕೆಲವು ಚಿಂತಕರು ಟೀಕೆಯನ್ನು ಮಾಡ್ತಾರೆ. ರಾಜಕೀಯ ವಿಚಾರಗಳನ್ನು ನಾವು ತಕ್ಕಡಿಯಲ್ಲಿ ಹಾಕಿ ತೂಕ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಇದು ವಿಜ್ಞಾನಕ್ಕೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಕಾಣ್ತಾರೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸರ್ಕಾರದ ಧೋರಣೆಗಳಾಗಿರ್ಬೋದು, ಆಡಳಿತದ ನಿರ್ವಹಣೆ ಆಗಿರ್ಬೋದು, ಇದರ ಕಾರ್ಯಕ್ರಮಗಳ ಅನುಷ್ಠಾನ ಮುಂತಾದ ಅಂಶಗಳ ಬಗ್ಗೆ ವ್ಯಕ್ತವಾಗುವಂಥ ಸಾರ್ವಜನಿಕ ಅಭಿಪ್ರಾಯಗಳು ಚುನಾವಣೆಗಳಲ್ಲಿ ಆಡಳಿತಾರೂಢ ಪಕ್ಷಗಳ ಭವಿಷ್ಯವನ್ನು ನಿರ್ಧಾರ ಮಾಡುತ್ತವೆ. ಹೀಗಾಗಿ ಇದು ವಿಜ್ಞಾನವಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿ ತನ್ನ ಕ್ಷೇತ್ರದೊಳಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದಂತಂದ್ರೆ ಮುಂದೆ ಅದೇ ಜನ ಅವನನ್ನೇ ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಐತಿ. ಒಂದು ವೇಳೆ ಆ ವ್ಯಕ್ತಿ ಜನರಿಂದ ದೂರ ಉಳಿದ ಆ ಕ್ಷೇತ್ರದಲ್ಲಿ ಯಾವುದೇ ರೀತಿ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಆ ಸಂದರ್ಭದಲ್ಲಿ ಜನರು ಮುಂಬರುವ ಚುನಾವಣೆಯನ್ನು ಅವನು ಸೋಲಿಸೋದು ಗ್ಯಾರಂಟಿ. ಹೀಗಾಗಿ ಇಲ್ಲಿ ನಾವು ಅಳತೆಯನ್ನು ಕೂಡ ಮಾಡಬಹುದು. ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಉತ್ತಮ ಕೆಲಸ ಮಾಡುವವರು ಯಾರು, ಉತ್ತಮ ಕೆಲಸ ಮಾಡಿದವರು ಯಾರು ಅಂತ ಅಳತೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವ ವ್ಯವಸ್ಥೆ ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ ಅದ. ಹೀಗಾಗಿ ರಾಜ್ಯಶಾಸ್ತ್ರ ಇದು ವಿಜ್ಞಾನಕ್ಕೆ ಅವಶ್ಯಕವಾಗಿರುವಂಥ ಎಲ್ಲ ವಿಧಾನಗಳನ್ನು ಕೂಡ ನಾವು ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥ ಅಂಶವನ್ನು ನಾವು ಕಾಣ್ತಾ ಇದ್ದೀವಿ. ನಂತರ ಸರ್ವಸಮ್ಮತವಾದಂಥ ಅಭಿಪ್ರಾಯಕ್ಕೆ ಬರ್ಬೋದು. ನೋಡ್ರಿ, ಇಲ್ಲಿ ಕಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ಇದು ಕಲೆ ಅಂತ ಹೇಳಬೇಕಾದ್ರೆ ಸರ್ವಸಮ್ಮತವಾದಂಥ ಅಭಿಪ್ರಾಯ ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಚಿಂತಕರು ಹೇಳಿದರೆ, ಆದರೆ ವಿಜ್ಞಾನ ಇದು ರಾಜ್ಯಶಾಸ್ತ್ರ ಅಂತೇಳಿ ವಾದ ಮಾಡುವಂಥ ಚಿಂತಕರು ಏನು ಹೇಳ್ತಾರೆ ಅಂತಂದರೆ ರಾಜ್ಯಶಾಸ್ತ್ರ ವಿಷಯದಲ್ಲಿಯೂ ಕೂಡ ಒಮ್ಮತವಾದಂಥ ಅಭಿಪ್ರಾಯಕ್ಕೆ ಬರೋಕ್ಕೆ ಸಾಧ್ಯ ಇದೆ ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಇದಕ್ಕೆ ಮುಖ್ಯ ಉದಾಹರಣೆ ಯಾವುದು ಅಂತಂದರೆ ಇಲ್ಲಿ 1789 ಸಂದರ್ಭದಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆದಿದೆ. 1789 ಸಂದರ್ಭದಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆದಿದೆ. ಫ್ರಾನ್ಸ್ ಕ್ರಾಂತಿಯ ತರುವಾಯವಾಗಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಅಥವಾ ಭ್ರಾತೃತ್ವ ಅನ್ನುವಂಥ 3 ತತ್ವಗಳು ಹೊರಬಂದು, ಹೀಗಾಗಿ ಇಡೀ ಜಗತ್ತಿನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಆಧಾರ ಸ್ತಂಭಗಳ ತತ್ವ ಮೂಲವಾಗಿ
1789ರ ಫ್ರಾನ್ಸ್ ಕ್ರಾಂತಿಯಿಂದ ಬಂದವುಗಳು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಜಗತ್ತಿನ ಯಾವುದೇ ರಾಷ್ಟ್ರಗಳ ತಳಹದಿಗಳು ಯಾವುವು ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಈ ಮೂರು ಅಂಶಗಳನ್ನು ಬಳುವಳಿಯಾಗಿ ನೀಡಿದಂಥ ಮುಖ್ಯ ಕ್ರಾಂತಿ ಅಥವಾ ಒಂದು ರಾಷ್ಟ್ರ ಯಾವುದು ಅಂತಂದ್ರೆ ಫ್ರಾನ್ಸ್ ಕ್ರಾಂತಿಯಲ್ಲಿ ನಡೆದಂತಹ 1789ರ ಕ್ರಾಂತಿ. ಹೀಗಾಗಿ ಇಲ್ಲಿಯೂ ಕೂಡ ಸರ್ವಸಮ್ಮತವಾದಂಥ ಅಭಿಪ್ರಾಯಕ್ಕೆ ಬರಕ್ಕೆ ಸಾಧ್ಯ ಐತಿ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಸರ್ವಾಧಿಕಾರತ್ವ, ದಮನಕಾರಿ ನೀತಿ, ಶೋಷಣೆ ಇವುಗಳಿಂದ ವಿಮೋಚನೆ ಹೊಂದಲು ಪ್ರಜೆಗಳು ಮಾಡುತ್ತಿರುವ ಹೋರಾಟಗಳು ಈ ವಾದಕ್ಕೆ ಮತ್ತಷ್ಟು ಇಂಪು ನೀಡುತ್ತಿವೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಕಾಣ್ತೇವೆ. ಅಂತಿಮವಾಗಿ ಕಲೆಯೋ ವಿಜ್ಞಾನವೋ ಅನ್ನುವಂಥ ಚರ್ಚೆಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾದ್ರೆ ರಾಜ್ಯಶಾಸ್ತ್ರ ಕಲಾ ವಿಷಯವೂ ಹೌದು, ಅಧ್ಯಯನದ ದೃಷ್ಟಿಕೋನವನ್ನು ಅವಲೋಕನ ಮಾಡಿದಾಗ ರಾಜ್ಯಶಾಸ್ತ್ರವು ವಿಜ್ಞಾನದ ವಿಷಯವೂ ಕೂಡ ಹೌದು ಅನ್ನುವಂತಹ ಅಭಿಪ್ರಾಯಕ್ಕೆ ಬರಬಹುದು ಅನ್ನುವುದನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜ್ಯಶಾಸ್ತ್ರ ವಿಷಯ ಇದು ಕಲಾ ವಿಷಯವೋ ವಿಜ್ಞಾನದ ವಿಷಯವೋ ಚರ್ಚಿಸಿ ಅಂತೇಳಿ ನಿಮ್ಗೆ 5 ಅಂಕದ ಪ್ರಶ್ನೆ ಕೇಳುವುದು ಇದೆ. ಹೀಗಾಗಿ ಇದನ್ನು ಗಮನವಿಟ್ಟು ನೀವು ಅಧ್ಯಯನ ಮಾಡಬೇಕು. ಉಳಿದದ್ದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ನಮಸ್ಕಾರ.